ಚಿನಾರಾಮು ಸರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ, ಬಿಜೆಪಿ ವಕ್ತಾರರು ಹಾಗೆ ಬಲಗೈ ಸಮುದಾಯದವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಇವತ್ತಾದ್ರೂ ಒಂದು ಫೈನಲ್ ಡಿಸಿಷನ್ ಸಿಗುತ್ತೆ ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇದೆಯಾ? ಅಲ್ಲ, ಇವತ್ತು ವಾಸ್ತವವಾಗಿ ಈ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಈ ಒಳ ಮೀಸಲಾತಿ ಜಾರಿ ಮಾಡ್ಬೇಕು ಅನ್ನೋ ಉದ್ದೇಶನೇ ಅವ್ರಿಗಿಲ್ಲ. ಅವ್ರಿಗೆ ಏನು ಹಿಂದೆ ನಾಗಮೋಹನ್ ದಾಸರು ಕರೆಕ್ಟ್ ಆಗಿ ವರದಿ ಕೊಟ್ಟಿದ್ರು, ಆಗ ನಮ್ಮ ಎಸ್.ಆರ್. ಬೊಮ್ಮಾಯಿ ಅವರು ಸರಿಯಾದ ರೀತಿಯಲ್ಲಿ ಅವ್ರು ಏನ್ ನ್ಯಾಯ ಕೊಡ್ಬೇಕಾಗಿತ್ತು ಅದ್ರ ಪ್ರಕಾರ 17% ಕೊಟ್ಟು ಎಲ್ರಿಗೂ ಸಮಾಧಾನವಾಗಿ ಆಗಿತ್ತು. ಎಸ್.ಆರ್. ಬೊಮ್ಮಾಯಿ ಅವರು ಮಾಡಿದಂತ ಒಂದು ತೀರ್ಮಾನನ ಇವರು ಮತ್ತೆ ಅದನ್ನ ಚೇಂಜ್ ಮಾಡಿ ನಾಗಮೋಹನ್ ದಾಸರು ಮತ್ತೆ ಎಸ್.ಆರ್. ಬೊಮ್ಮಾಯಿ ಅವರು, ಎಸ್.ಆರ್. ಅಲ್ಲ, ಬಸವರಾಜ ಬೊಮ್ಮಾಯಿ ಅವರು ಹಿಂದೆ ನಮ್ ಸರ್ಕಾರ ಇದ್ದಾಗ ಅದಕ್ಕೆ ಹೇಳಿದೆ ಅವ್ರ ತಂದೆ ಹೆಸರು. ಅದಾದ್ಮೇಲೆ ಈಗ ನಾಗಮೋಹನ್ ದಾಸರು ಮಾಡಿರ್ತಕ್ಕಂಥದ್ದು ಬಹಳ ತಪ್ಪುಗಳನ್ನ ಮಾಡಿದ್ದಾರೆ. ಈಗ ಇಲ್ಲಿ ಎಡಗೈ ಮತ್ತೆ ಬಲಗೈಗಳ ಮಧ್ಯೆ ಬಹಳ ಗೊಂದಲಗಳನ್ನ ನಿರ್ಮಾಣ ಮಾಡೋ ಕೆಲಸ ಮಾಡಿಸಿದ್ದಾರೆ. ಈ ಎರಡೂ ಕೈಗಳನ್ನ ಸರಿಯಾದ ರೀತಿಯಲ್ಲಿ ಅಣ್ಣ ತಮ್ಮಂದ್ರು ಇದ್ದಂತವ್ರನ್ನ ಒಂದು ಗೊಂದಲದಲ್ಲಿ ಸಿಕ್ಕಾಕಿ ಇವತ್ತು ಪರಿಸ್ಥಿತಿ ನಮ್ಗೆ ಇಲ್ಲಿ ಜನ ಗೊಂದಲದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇಲ್ಲಿ ಏನಾಗಿದೆ, ವಾಸ್ತವವಾದ ವಿಚಾರ, ಪರಿಯನ್ ಅಂತಕ್ಕಂತ ಒಂದು ಜಾತಿ, ತಮಿಳುನಾಡು ಜಾತಿಗಳು 1,75,000 ಜನ ಇದಾರೆ. ಪರಿಯನ್ ಅಂದ್ರೆ ಒಲಿಯರವರು, ಅವ್ರನ್ನ ಮಾದಿಗರ ಗುಂಪಿಗೆ ಹಾಕಿ ಅದನ್ನ ಗೊಂದಲ ಮಾಡಿದ್ದಾರೆ. ಆಮೇಲೆ ಇದೇ ನಾಗಮೋಹನ್ ದಾಸರು AKAD ಬರ್ಸ್ಬೇಡಿ, ನೀವ್ ಯಾರುನು AKAD ಮೂಲ ಜಾತಿನ ಮಾತ್ರ ಬರ್ಸಿ ಅದೊಂದು ಗುಂಪಾಗಿ ಪರಿಗಣಿಸಿ ಅಂತ ಹೇಳಿದ್ರು. ಬರೀ ಒಂದು AKADಗಳು 4,70,000 ಜನ ಬರ್ಸಿದ್ದಾರೆ. ಅವ್ರಿಗೆ ಮೂಲ ಜಾತಿಗಳು ಯಾರು ಇಲ್ಲ. ಅವ್ರಿಗೆಲ್ಲಾನು ತೃಪ್ತಿ ಪಡಿಸೋದಕ್ಕೆ ಸುಳ್ಳು ಜಾತಿ ಪತ್ರಗಳು ತಗೊಂಡಿರ್ತಕ್ಕಂಥವ್ರು ಸಾಕಷ್ಟು ಜನ ಇದಾರೆ. ಅದರಲ್ಲಿ ಅವನ್ನ ತೃಪ್ತಿ ಪಡಿಸೋದಕ್ಕೆ ಇದೆಲ್ಲ ಮಾಡಿ, ಇದೆಲ್ಲ ಬಹಳ ವಿಚಿತ್ರವಾದಂತ ಗೊಂದಲ ಮಾಡಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಈ ವೋಟ್ ಬ್ಯಾಂಕ್ಗಾಗಿ ಜನರನ್ನ ಬಳಸ್ಕೊಳ್ತಾ ಇದ್ರೆ ವಿನ ಸತ್ಯನ ಪರಿಶೀಲನೆ ಕೆಲಸ ಮಾಡ್ಲಿಲ್ಲ. ಅಂದ್ರೆ ಒಂದು ಜಾತಿಗಳಲ್ಲೂ ಕೂಡ ಇರುವಂತವ್ರನ್ನ ಯಾವ್ದಾವ್ದೋ ಗುಂಪಿಗೆಲ್ಲ ಹಾಕಿ ಮಿಕ್ಸ್ ಮಾಡ್ತಾ ಇದಾರೆ ಅಂತ, ಅದ್ರಲ್ಲೂ ಕೂಡ ಗೊಂದಲ ಸೃಷ್ಟಿ ಮಾಡ್ತಾ ಇದಾರೆ ಅಂತ, ಅದ್ರಲ್ಲಿ ಗೊಂದಲ ಸೃಷ್ಟಿ ಮಾಡಿದ್ದಾರೆ. ಇದೇ ನಾಗಮೋಹನ್ ದಾಸರು ಅವ್ರು ಹೇಳಿಕೆ ಕೊಟ್ರು. ಏನಂತ ಹೇಳಿಕೆ ಕೊಟ್ರು? ಯಾವುದೇ ಕಾರಣಕ್ಕೂ AKAD ಬರ್ಸ್ಬೇಡಿ ಅಂತ ಹೇಳಿದ್ರು. AKAD ಅನ್ನೋದು ಅದು ಜಾತಿಗಳಲ್ಲ, ಅದು ಗುಂಪು. ಆ ಗುಂಪನ್ನು ಮಾತ್ರ ನೀವು ಪರಿಶೀಲನೆ ತಗೊಳ್ಳಿ ಅಂತ. AKAD ಬರ್ಸ್ಬೇಡಿ ಅಂತ ಹೇಳಿದಂತ ನಾಗಮೋಹನ್ ದಾಸರು ಹೇಳಿದ ಮಾತನ್ನೇ ಅವ್ರಿಗೆ ಪ್ರತ್ಯೇಕವಾಗಿ ಪ್ರವರ್ಗ 4ರಲ್ಲಿ ತುಂಬಿದ್ ಯಾಕೆ? ಅವ್ರಿಗೆ ಕೊಟ್ಟಿದ್ದು ತಪ್ಪಲ್ವಾ? ಅದೇ ನಮ್ಮ ಬಸವರಾಜ ಬೊಮ್ಮಾಯಿ ಅವ್ರು ಮಾಡಿದಾಗ ಕರೆಕ್ಟ್ ಆಗಿ ಕೊಟ್ಟಂತ ನಾಗಮೋಹನ್ ದಾಸರು ಇಲ್ಲಿ ಯಾವ ರೀತಿಯಲ್ಲಿ ಯಾರು ಒತ್ತಡಕ್ಕೆ ಒಣಗಾದ್ರು? ಒಬ್ಬ ಆಯೋಗದ ಅಧ್ಯಕ್ಷರು ಅವ್ರು ಹೇಳಿಕೆ ಕೊಟ್ಟ ಮೇಲೆ ಆ ಹೇಳಿಕೆಗೆ ಬದ್ಧವಾಗಿರ್ಬೇಕು. AKAD ಅನ್ನೋದನ್ನ ಅವ್ರನ್ನ ಸಸ್ಪೆನ್ಷನ್ ಇಡಿ, ಮತ್ತೆ ಅವ್ರ ಕುಲಶಾಸ್ತ್ರ ಅಧ್ಯಯನ ಆಗ್ಲಿ, ಅದ್ರ ಮುಖಾಂತರವಾಗಿ ಅವ್ರು ಬರಲಿ. ಅವ್ರು ನಿಜವಾದ SCಗಳು ಒಲಿರ ಮಾದಿಗರ ಯಾರು ಎಡಗೈ ಬಲಗೈ ಅಂತ ಗೊತ್ತಾಗ್ತದೆ. ಇದು ಯಾವ್ದು ಮಾಡ್ದೇನೆ ಇವರು ಮೋಸದಾಟ ಆಡ್ತಾ ಇರ್ತಕ್ಕಂಥದ್ದು ಈ ಸರ್ಕಾರದ ಸಿದ್ದರಾಮಯ್ಯನವರ ನಾಟಕ. ಇದು ಸಿದ್ದರಾಮಯ್ಯನವರ ಜೊತೆ ಸೇರ್ಕೊಂಡಿರ್ತಕ್ಕಂಥ ಮಂತ್ರಿಮಂಡಲದಲ್ಲಿ KH ಮುನಿಯಪ್ಪನವರು ಇದರಲ್ಲಿ ಸಂಪೂರ್ಣವಾದಂತ ಪಾತ್ರ ವಹಿಸ್ಕೊಂಡಿದ್ದಾರೆ. KH ಮುನಿಯಪ್ಪನವರು ಈ ಪಾತ್ರ ವಹಿಸ್ಕೊಂಡು ಈ ಎಡ ಬಲಗಳ ಮಧ್ಯೆ ಕಚ್ಚಾಡೋದಕ್ಕೆ ಕಾರಣರಾಗಿದ್ದಾರೆ. ನಮ್ಗೆ 6% ಬಂದ್ಬಿಟ್ಟಿದೆ ಕೊಡಿ ಅಂತ. ಪರಿಯನ್ ಯಾರಂತ ಒಂದ್ಸಲ ಪರಿಶೀಲನೆ ಆಗ್ಲಿ. ತಮಿಳುನಾಡಲ್ಲಿ ಪರಿಯನ್ ಅಂದ್ರೆ ಯಾರು? ಒಲಿಯರವರು. ಆ ಒಲಿಯರ್ನ ತಗೊಂಡೋಗಿ 6% ನಲ್ಲಿ ಯಾಕೆ ಸೇರಿಸಿದ್ರು ಇವರು? ಇದು ಸತ್ಯಾಸತ್ಯತೆಗಳನ್ನ ಪರಿಶೀಲನೆ ಮಾಡ್ಲಿಲ್ಲ. ನಮ್ ಸರ್ಕಾರ ಇದ್ದಾಗ, ಬಿಜೆಪಿ ಸರ್ಕಾರ ಇದ್ದಾಗ ಏನು ಬಸವರಾಜ ಬೊಮ್ಮಾಯಿ ಅವರು ಮಾಡಿದಂತ ತೀರ್ಮಾನ 100ಕ್ಕೆ 100 ಸತ್ಯ ಇತ್ತು. ಅದು ನ್ಯಾಯಸಮ್ಮತವಾಗಿತ್ತು. ಯಾವುದೇ ರೀತಿ ತೊಂದರೆ ಆಗ್ತಾ ಇರ್ಲಿಲ್ಲ. ಇವತ್ತು ಈ ಗೊಂದಲ ಮಾಡಿ ಕಳಿಸಿ ಮಾಡಿದ್ದಾರೆ. ಮತ್ತೆ ಪಾಪ ಅಲೆಮಾರಿಗಳನ್ನ ತಗೊಂಡೋಗಿ ಕೊಲಂಬೋ ಜಾತಿಗಳಲ್ಲಿ ಸೇರಿಸ್ಬಿಟ್ಟು ಅದನ್ನ ಮಾಡಿದ್ದಾರೆ. 4ನೇ ಪ್ರವರ್ಗ 4ರಲ್ಲಿ ಇದ್ದಂತ ಈ AKADಗಳನ್ನ ಪುನಃ ವಾಪಸ್ ತಗೊಂಡು ಒಲಿಯರ್ 5% ಇದಾರೆ, ಯಾಕ್ರಪ್ಪ ನೀವು 5 ಬಲ್ಗೈನವರು ನೀವು 6% ತಗೊಳ್ಳಿ ಅಂತ ಹೇಳಿ ಅವ್ರನ್ನ ತಂದು ಇಲ್ಲಿ ತುಂಬಿದಾಗ ಈ ಒಲಿಯರು ಮಾದಿಗರು ಮತ್ತೆ ಭಿನ್ನಾಭಿಪ್ರಾಯ ಬಂತು. ಒಬ್ಬ ಸುಳ್ಳು ಜಾತಿ ಪತ್ರಗಳಲ್ಲಿ ಕೆಲಸ ತಗೊಂಡಂತ. ಈಗ ನೀವ್ ಹೇಳ್ತಾ ಇರೋದು ನಾಗಮೋಹನ್ ದಾಸ್ ಅವರ ವರದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಿದ್ದೀರಾ. ಅದೇ ಬೇಡ, ಈ ಹಿಂದಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ 15% ಏನಿತ್ತು ಅದರಲ್ಲಾದ್ರೂ ಮಾಡ್ಕೊಡಿ ಅಂತ ಕೇಳ್ತಾರೆ. ಅದ್ರ ಬಗ್ಗೆ ಮಾತನಾಡ್ತೀನಿ ಸರ್. ನಮ್ ಜೊತೆ ಮತ್ತೊಬ್ರು ಅತಿಥಿ ಜಾಯ್ನ್ ಆಗಿದ್ದಾರೆ, ಕೊಟ್ಟ ಶಂಕರ್ ಅವರು, ಎಡಗೈ ಮುಖಂಡರು.